ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಕೆಟ್ಟ ದಿನಗಳು ದೂರವಾಗುತ್ತದೆ. ಒಮ್ಮೆ ಈ ಶಕ್ತಿ ತಾಯಿಯನ್ನು ಮುಟ್ಟಿ ನಿನ್ನ ಭವಿಷ್ಯ ಬಗ್ಗೆ ಒಂದು ರಹಸ್ಯದ ಮಾತು ಕೇಳಿ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಮಾತನ್ನು ತಂದಿದ್ದಾರೆ. ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ, ಯಾಕಂದರೆ ಸಾಯಿ ಸ್ವತಃ ತಂದಿರುವಂತ ಸಂದೇಶವನ್ನು ಆ ತಾಯಿಯ ಆಶೀರ್ವಾದಗೋಸ್ಕರ ಈ ಶಕ್ತಿ ತಾಯಿಯನ್ನು ಒಮ್ಮೆ ಮುಟ್ಟಿ, ಯಾಕಂದರೆ ಇವತ್ತು ನಮ್ಮ ಕಷ್ಟಗಳಿಗೆ ಕಾರಣ ಏನು ಅಂತ ಗೊತ್ತಿಲ್ಲದೆ ನಾವು ನೋವನ್ನು ಅನುಭವಿಸ್ತಾ ಇರ್ತೀವಿ. ಆದರೆ ಈ ಭವಿಷ್ಯ ಬಗ್ಗೆ ಸಾಯಿ ಏನು ಹೇಳಕ್ಕೆ ಬಂದಿದ್ದಾರೋ ರಹಸ್ಯವಾದಂಥ ಮಾತನ್ನು ಕೇಳೋಣ ಈ ವಿಡಿಯೋ ಮೂಲಕ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಚಿಕ್ಕ ಲೈಕ್ ಕೊಟ್ಟರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ. ಈಗ ಸಾಯಿ ಸಂದೇಶವನ್ನು ಕೇಳೋಣ. ಮೊದಲು ಸಾಯಿ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಇಚ್ಛೆಗಳನ್ನು ಹೇಳ್ಕೊತ ಅಥವಾ ನಿಮಗೆ ಏನು ಕಷ್ಟಗಳಿದೆಯೋ ಅದನ್ನು ಹೇಳ್ಕೊತ ಆ ತಾಯಿಯನ್ನು ಮುಟ್ಟಿ, ಯಾರ್ಯಾರು ನಂಬಿಕೆಯಿಂದ ದುರ್ಗಾದೇವಿನ ಮುಟ್ಟಿದಾರೋ ಅವರಿಗೆ ಸಾಯಿ ಕೊಡ್ತಿರುವಂಥ ಸಂದೇಶ, ಮಗು, ನಿಮ್ಮ ಜೀವನದಲ್ಲಿ ನೀವು ಇವತ್ತು ಏನು ಕಷ್ಟ ಅನುಭವಿಸ್ತಾ ಇದೆಯೋ ಅದಕ್ಕೆ ಒಂದು ಕಾರಣ ಇದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಕೆಟ್ಟ ದಿನಗಳು ಇವತ್ತಿಂದ ನಿಮ್ಮ ಮನೆಯಲ್ಲಿ ಏನು ಕಷ್ಟ ಇದ್ರೂ ದೂರವಾಗುತ್ತದೆ. ಯಾಕಂದ್ರೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಆರಂಭವಾಗುತ್ತದೆ. ನಿನ್ನ ಭವಿಷ್ಯ ಬಗ್ಗೆ ನಿನ್ನ ಸಾಯಿ ಒಂದು ರಹಸ್ಯವಾದಂಥ ಮಾತನ್ನು ಹೇಳ್ತಾರೆ. ಅದನ್ನ ನೀನು ತಪ್ಪದೆ ತಿಳ್ಕೋಬೇಕು. ಇವತ್ತು ನನಗೆ ಕೆಟ್ಟ ದಿನಗಳು ನಡೀತಾ ಇದೆ. ಮನೆಯಲ್ಲಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನನ್ನ ಜೀವನದಲ್ಲಿ ಒಂದು ಕೂಡ ಆಗ್ತಾ ಇಲ್ಲ. ಸಾಯಿ ಮುಂದೆ ಎಷ್ಟೊಂದು ಸತಿ ಹೇಳಿದ್ದೀನಿ, ಆದರೂ ಕೂಡ ನನಗೆ ಒಳ್ಳೆಯ ದಿನಗಳೇ ಬರ್ತಾ ಇಲ್ಲ ಅಂತ ಕೆಲವೊಬ್ರು ನನ್ನ ಮಕ್ಕಳು ನನ್ನ ಮುಂದೆ ಬಂದು ಕೇಳುತ್ತಾರೆ. ಅದು ಏನಕ್ಕೆ ಬರ್ತಾ ಇಲ್ಲ, ಆ ಸಮಸ್ಯೆ ಎಲ್ಲಿದೆ ಅಂತ ಮೊದಲು ಕೇಳಿ. ನೀವು ಯಾವುದಾದ್ರೂ ಒಂದು ಪ್ರಯತ್ನ ಮಾಡೋವಾಗ, ಏನಾದರೂ ಒಂದು ಹೊಸ ಕೆಲಸ ಶುರು ಮಾಡೋವಾಗ, ಅಥವಾ ನೀವು ಒಳ್ಳೆಯ ದಿನಗಳಲ್ಲಿ ಸಂತೋಷವಾಗಿ ಇರೋ ಸಮಯದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಆರ್ಥಿಕ ಸಮಸ್ಯೆಗಳ ಬಗ್ಗೆ, ಅಥವಾ ಆರ್ಥಿಕವಾಗಿ ನೀವು ಚೆನ್ನಾಗಿದ್ರು ನಿಮ್ಮ ಮನೆ ಬಗ್ಗೆ ಏನಾದರೂ ಬೇರೆಯವ್ರ ಹತ್ರ ತುಂಬ ಹಂಚ್ಕೊಳ್ಳೋವಾಗ, ಅಂದರೆ ನಾವು ಸಂತೋಷವಾಗಿದ್ದೀವಿ, ಅಥವಾ ನೀವೇನಾದರೂ ಪರ್ಚೇಸ್ ಮಾಡಿದ್ರು, ಇನ್ ಕೇಸ್ ಒಳ್ಳೆಯದು, ಅಥವಾ ಗೋಲ್ಡ್, ಅಥವಾ ಇನ್ನೇನಾದರೂ ಭೂಮಿ ತಗೊಂಡಿದ್ಯಾ, ಅಥವಾ ಮನೆ ಕಟ್ಕೊಂಡಿದ್ಯಾ, ಈ ರೀತಿ ನಿಮ್ಮ ಬಗ್ಗೆ ನೀವು ತುಂಬ ಜಾಸ್ತಿ ಹೆಚ್ಚಾಗಿ ಎಕ್ಸ್ಪೋಸ್ ಮಾಡೋವಾಗ, ನಿಮ್ಮ ಬಗ್ಗೆ ಅಂದರೆ ವ್ಯಕ್ತಿಗತ ವಿಷಯಗಳ ಬಗ್ಗೆ ನೀವು ಯಾವಾಗ ಬೇರೆಯವರ ಜೊತೆ ಹಂಚ್ಕೊತೀಯೋ ಆ ಸಮಯದಲ್ಲಿ ನಿಮಗೆ ಕೆಟ್ಟ ದಿನಗಳು ಶುರುವಾಗುತ್ತೆ. ಯಾಕಂದರೆ ಕೆಲವೊಬ್ಬರು ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದಾಗಿ ಇರುತ್ತೆ. ಅವರು ನಿಮ್ಮನ್ನು ನೋಡಿ ತುಂಬ ಹೊಟ್ಟೆ ಕಿಚ್ಚು ಮಾಡಿಕೊಂಡು ನೀವು ಈ ರೀತಿ ಬಾಳ್ತಿದ್ದೀರಾ ಅನ್ನೋ ಹೊಟ್ಟೆ ಕಿಚ್ಚಿಗೆ ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡ್ತಾರೆ. ಆ ಸಮಯದಲ್ಲಿ ನಿಮಗೆ ಏನಾಗುತ್ತೆ, ದೃಷ್ಟಿ ಅನ್ನೋದು ಬರುತ್ತೆ. ದೃಷ್ಟಿ ಅನ್ನೋದು ಬಿದ್ದರೆ ಆಗ ನಿಮಗೆ ಕಷ್ಟಗಳು ಶುರುವಾಗತ್ತೆ. ಒಂದೊಂದೇ ಎಲ್ಲ ಕೂಡ ಕಳ್ಕೊತೀರಾ. ಒಮ್ಮೆ ಮಾತು ಕೇಳಿ, ನಿನ್ನ ಸಾಯಿ ಯಾವತ್ತೂ ಹೇಳೋದು ಒಂದೇ, ನಿನ್ನ ಹತ್ರ ಇರೋದು ಯಾವುದು ಶಾಶ್ವತವಲ್ಲ. ಇದ್ರೂ ಕೂಡ ಸಂತೋಷವಾಗಿ ತಾಳ್ಮೆದಿಂದ ಇರೋದನ್ನ ಅನುಭವಿಸಿ. ಸಂತೋಷವಾಗಿರ್ಬೋದು ಅಥವಾ ಕಷ್ಟದಲ್ಲಿ ಇದ್ದಾಗ ಅದನ್ನು ಕೂಡ ನೀವು ನೆಮ್ಮದಿಯಾಗಿ ಏನೇ ಬಂದರೂ ತೃಪ್ತಿಯಿಂದ ಅನುಭವಿಸಿ. ಆಮೇಲೆ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ದುರ್ಗಾದೇವಿಯನ್ನು ಮುಟ್ಟಿದ್ದೀರಾ, ಅಂದರೆ ಆ ಶಕ್ತಿಶಾಲಿಯಾಗೂ ಆ ತಾಯಿಯನ್ನು ನೀವು ಇವತ್ತು ಈ ಶುಕ್ರವಾರ ದಿನ ಮುಟ್ಟಿದ್ದೀಯಾ. ಪ್ರತಿ ಶುಕ್ರವಾರ ನೀನು ಮಲಗುವ ಮುನ್ನ ಅಥವಾ ಬೆಳಗಿನ ಜಾವ ಎದ್ದಿದ ತಕ್ಷಣ ಆ ಸಮಯದಲ್ಲಿ, ಅಂದರೆ ಬೆಳಗಿನ ಜಾವ ನೀವು ಆ ದೇವಿ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಒಂದು ಮಣ್ಣಿನ ದೀಪದಲ್ಲಿ ತುಪ್ಪದಿಂದ ದೀಪ ಹಚ್ಚಿ ಆಮೇಲೆ ಅಷ್ಟೋತ್ತರ ಶತನಾಮಾವಳಿ ಓದ್ಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ. ಇದು ಪ್ರತಿ ಶುಕ್ರವಾರ ನೀವು ಮಾಡ್ಕೋಬೋದು. ಯಾವುದೇ ದಿನ ನೀವು ಸ್ಕಿಪ್ ಮಾಡಿದ್ರೆ ಪ್ರತಿ ಶುಕ್ರವಾರ, ಪ್ರತಿ ವಾರ ಒಂದು ದಿನ ಮಾತ್ರ, ಶುಕ್ರವಾರದ ಸಮಯದಲ್ಲಿ ಮಾತ್ರ ಬೆಳಗಿನ ಜಾವ ಸಂಜೆ ಸಮಯದಲ್ಲಿ ತುಪ್ಪದಿಂದ ಒಂದು ದೀಪನ ಹಚ್ಚಿ ನೋಡಿ. ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. ಆರ್ಥಿಕವಾಗಿ ನೀವು ಹೆಚ್ಚಾಗಬೇಕು ಅಂದರೆ ಈಗ ಏನು ಕಷ್ಟಗಳಿದೆಯೋ ಆರ್ಥಿಕವಾಗಿ ಆ ಸಮಸ್ಯೆಗಳೆಲ್ಲ ನಿಮಗೆ
ದೂರವಾಗುತ್ತದೆ. ಅತಿ ಶೀಘ್ರದಲ್ಲಿ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಮತ್ತು ಎಲ್ಲರೂ ಕೂಡ ಈ ಪ್ರಯತ್ನ ಅನ್ನೋದು ಮಾಡ್ಬೋದು. ಇದು ಶುಕ್ರವಾರ ದಿನ ಮಾತ್ರ ಪ್ರಯತ್ನ ಮಾಡುವಂಥದ್ದು. ಕಷ್ಟ ಅಂತ ಕೂತ್ಕೊಂಡ್ರೆ ನೋಡಿದ್ದೆಲ್ಲ ನಮಗೆ ಕಷ್ಟ ಅಂತಾನೆ ಕಾಣಿಸುತ್ತೆ. ಆದರೆ ಇದು ಭಗವಂತನ ಪರೀಕ್ಷೆ ಅಂತ ನಾವು ಪ್ರೀತಿಯಿಂದ ಸಂತೋಷವಾಗಿ ಅದನ್ನು ಅನುಭವಿಸಿದರೆ ಅತಿ ಶೀಘ್ರದಲ್ಲಿ ದೇವರ ಆಶೀರ್ವಾದ ಮೂಲಕ ಅದು ನಮಗೆ ತುಂಬ ಸುಲಭವಾಗಿ ನಮ್ಮಿಂದ ದೂರ ಆಗುತ್ತೆ. ಎಲ್ಲ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಆ ಸಮಯದಲ್ಲಿ ಎಂತಹ ಕೆಟ್ಟ ದಿನಗಳು ಬಂದರೂ ಆ ದೇವರ ಆಶೀರ್ವಾದ ಇದ್ದರೆ ಅತೀ ಸುಲಭವಾಗಿ ನಮ್ಮಿಂದ ದೂರ ಆಗೋ ಚಾನ್ಸಸ್ ಇರತ್ತೆ. ಅದಕ್ಕೆ ನಾವು ನಂಬಿಕೆ ಇಟ್ಟು ಏನಾದರೂ ಪ್ರಯತ್ನ ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸಗಳು ಶುರು ಮಾಡುವಾಗ ಅಥವಾ ನೀವು ಸಂತೋಷವಾಗಿ ಇರುವಾಗ, ಆರೋಗ್ಯವಾಗಿ ಎಲ್ಲರೂ ಕೂಡ ಸಂತೋಷವಾಗಿ ಇರೋ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ನಡೆದಿರುವಂಥ ಏನೇ ಒಳ್ಳೆಯ ಮಾತುಗಳು ಯಾರ ಹತ್ರ ಕೂಡ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಹಂಚ್ಕೋಬೇಕಾಗಿದ್ದರೆ ನಿನ್ನ ಸಾಯಿ ಜೊತೆ ಹಂಚ್ಕೊಳ್ಳಿ. ನೀವು ಯಾರನ್ನ ಇಷ್ಟಪಟ್ಟು ಆರಾಧನೆ ಮಾಡ್ತಿರೋ ಪ್ರತಿದಿನ ನೀನು ನನ್ನನ್ನು ಗುರು ಸ್ಥಾನದಲ್ಲಿ ನೋಡ್ತೀರಾ. ಸಾಯಿ ಅಂದರೆ ತಂದೆ ಅಂತೀಯ. ಮತ್ತು ತುಂಬ ವಿಶ್ವಾಸ ಇಟ್ಟು ಸಾಯಿ ಏನೇ ಹೇಳಿದ್ರು ಕೇಳುತ್ತೀಯ. ಮತ್ತು ಅದನ್ನು ಆಚರಣೆಯಲ್ಲಿ ಇಟ್ರೇನೆ ನಿನ್ನ ಜೀವನ ಅತಿ ಸುಲಭವಾಗಿ ಸಂತೋಷವಾಗಿ ಇರುತ್ತದೆ. ಮತ್ತು ಇದನ್ನು ಎಲ್ಲರೂ ಕೂಡ ಈ ವಾರದಿಂದ ಆಗಿಲ್ಲ ಅಂದರೆ ಬರೋ ವಾರದಿಂದ ಶುರು ಮಾಡಿ ಪ್ರಯತ್ನ ಮಾಡಿ. ಖಂಡಿತ ಸಾಯಿ ಆಶೀರ್ವಾದ ಮತ್ತು ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಶ್ರೀ ಸಾಯಿನಾಥಾರ್ಪಣಮಸ್ತು.